ಬಿಗ್ ಬಾಸ್ ಸೀಸನ್ 12ರಲ್ಲಿ ಇದೀಗ ಗಿಲ್ಲಿ, ಮಂಡ್ಯದ ಹುಡುಗ ಗಿಲ್ಲಿ ಗೆದ್ದು ಬೀಗಿರುವಂಥದ್ದು. ಸದ್ಯ ಅವರ ಹುಟ್ಟೂರು ದಡದಪುರದಲ್ಲಿ ಅವರ ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ತಾನೆ. ಬ್ರದರ್, ಇವಾಗ ಗಿಲ್ಲಿ ಅವರು ಬಿಗ್ ಬಾಸ್ ಗೆದ್ದಿರುವಂಥದ್ದು ಏನು ಹೇಳ್ತೀರಾ? ಅಣ್ಣ ತುಂಬ ಸಂತೋಷ ಆಯ್ತೈತೆ. ನಾವು ಮಂಡ್ಯದಿಂದ ಬಂದಿರೋದೇವಾಗ ಇಲ್ಲಿಗೆ, ಗಿಲ್ಲಿಯರವ್ರಿಗೆ ಮಂಡ್ಯದಿಂದ ಬಂದಿದ್ದೀವಿ. ಅವ್ರ ಅಭಿಮಾನಿ ನಾವು. ಮಂಡ್ಯ ಪಕ್ಕ ಅನ್ನೆಂಬಡಿ ಅನ್ನೋ ಊರು, ಅಲ್ಲಿಂದ ಬಂದಿರೋದು ನಾವು. ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತವಿಂದ ಇಲ್ಲಿವರೆಗೂ ಗಿಲ್ಲಿಗೆ ನಾವು ವೋಟ್ ಮಾಡಿರೋದು. ಗಿಲ್ಲಿ ಗೆಲ್ಲಬೇಕು, ಮಂಡ್ಯ ಗತ್ತು ಇಡೀ ಇಂಡಿಯಾಗೆ ಗೊತ್ತಾಗಬೇಕು. ಆದ್ರಿಂದ ಈಗ ನಾವು ತುಂಬ ಸಂತೋಷದಿಂದ ಎಂಜಾಯ್ ಮಾಡ್ತಾ ಇದೀವಿ. ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಏನು ಹೇಳ್ತೀರಾ? ಡ್ಯಾನ್ಸ್ ಮಾಡ್ತೀವಿ. ಈಗ ಸಾಂಗ್ ಹಾಕೋರು ಡ್ಯಾನ್ಸ್ ಮಾಡ್ತಾ ಇರೋದೆ ಆರಾಮಾಗಿ, ಏನು ತೊಂದರೆ ಇಲ್ಲ. ಗಿಲ್ಲಿ ಸರ್, ನೀವೇನು ಹೇಳ್ತೀರಾ ಸರ್? ಬಹಳಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾಯ್ತು. ನಮ್ಮ ಊರಿನ ಮಗ ಎಮ್ಮೆ ಎಮ್ಮೆ ಯಾರು ಇಲ್ಲ, ಇಂಥ ಮಗ ಯಾರು ಇಲ್ಲ, ಯಾವನಿಗೂ ಇಲ್ಲ. ಬಹಳ ಜೋರಾಗ ಅದ್ದೂರಿಯಾಗ ನಾಳೆ ಸ್ವಾಗತ ಮಾಡ್ತೀವಿ ಮಳವಳ್ಳಿಯಿಂದ. ನೀವು ಅನ್ಕೊಂಡಿದ್ರೆ ಸರ್ ಗಿಲ್ಲಿ ಗೆಲ್ತಾರೆ ಅಂತ? ಗೆಲ್ತಾರ ಅಂತ ಅನ್ಕೊಂಡಿದ್ದು. ನಮ್ಗೆ ಅವಾಗಲೇ ಗೊತ್ತಿತ್ತು. ಯಾವ ತರ ಎಂಟರ್ಟೈನ್ಮೆಂಟ್ ಕೊಟ್ರು ಸರ್ ಅಲ್ಲಿ? ಹೆಂಗ್ ಅನ್ಕೊಂಡಿದ್ದು ಅಂದ್ರೆ ಗಿಲ್ಲಿ ಫಸ್ಟ್ ಸೆಕೆಂಡು ಇವು ರಕ್ಷಿತ ಅಂತ ಅನ್ಕೊಂಡಿದ್ನೋ, ಹಂಗೆ ಗೆದ್ದವ್ರೆ. ನೀವೇನ್ ಹೇಳ್ತೀರಾ ಸರ್? ಸರ್, ನಂದು ಉತ್ತರ ಕರ್ನಾಟಕ ಗದಗ ಲಕ್ಷ್ಮೇಶ್ವರ ಬಾಲೇಶ್ವರ ಗ್ರಾಮ ನಂದು. ಆ ಎಲ್ಲ ಉತ್ತರ ಕನ್ನಡ ಪರವಾಗಿ ಅಲ್ಲಿಂದ ಬಂದವರು ಸರ್ ಬಂದು 4 ದಿನ ಆಯ್ತು.